ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನು ಪದ್ಮ ಅವರು ಹಿಂದಿನ ಸಂಚಿಕೆಯಲ್ಲೇ ಆಗಿರೋ ಹಾಗೆ ವಸುದೇವ ಅವರ ಸಮಾಧಿ ಹತ್ರ ಹೋಗಿ ಅಳ್ತಾ ಇರ್ತಾರೆ. ಅವ್ರ ಕಷ್ಟನೆಲ್ಲ ಹೇಳ್ಕೊತಾ ಇರ್ತಾರೆ. ಅಪ್ಪ ಅಮ್ಮ ಇಲ್ದೇ ಇರೋಳನ್ನ ಮದುವೆ ಮಾಡಿಕೊಂಡು ಅಷ್ಟು ಒಳ್ಳೆ ಬಾಳ್ ಕೊಟ್ರಿ ನಂಗೆ. ಅರ್ಧದಲ್ಲೇ ನನ್ನ ಬಿಟ್ಟೋದ್ರಲ್ಲ, ಸರಿನಾ ರೀ ನೀವು ಮಾಡಿದ್ದು? ನೀವು ಹೋದ್ಮೇಲೆ ನಾನು ಹೇಗ್ ಬದುಕ್ತಾ ಇದ್ದೀನಿ ಅಂತ ಒಂದ್ಸಲನಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ರಾ? ಆ ದೇವ್ರನ್ನು ಕಾಡಿ ಬೇಡಿ ನನ್ನ ಮಗಳ ಪ್ರೀತಿ ಜೀವನ ಹೇಗೋ ಉಳಿಸ್ಕೊಂಡೆ. ಆದ್ರೆ ನಮ್ಮಿಬ್ಬರ ಮುದ್ದಿನ ಮಗಳು ಸ್ವಾತಿ ನನಗೆ ಒಂದ್ ಮಾತು ಹೇಳಲೇ ಇಲ್ಲ ರೀ, ಮದ್ವೆ ಮಾಡ್ಕೊಂಡ್ಬಿಟ್ಲು. ಆದ್ರೂ ಯಾವ ಕಾರಣಕ್ಕೆ ಈ ನಿರ್ಧಾರ ತಗೊಂಡ್ಲು ಅಂತ ಗೊತ್ತಾಗ್ದೆ ನಾನು ಕ್ಷಮಿಸ್ಬಿಟ್ಟೆ ರೀ ಅವಳನ್ನ. ಆದ್ರೆ ನಮ್ ಗೀತಾ, ನಿಮ್ಗೆ ಗೊತ್ತಲ್ವಾ ಅವಳಿಗೆ ತುಂಬಾ ಕೋಪ ಅಂತ. ಅವಳ ಕೋಪನೂ ಸಹಿಸ್ಕೊಂಡ್ ಬದುಕ್ತಾ ಇದೀನಿ ರೀ. ಇಷ್ಟೆಲ್ಲ ಆದ್ರೂ ನನ್ಗೆ ಅದ್ಯಾವ್ದು ದೊಡ್ಡ ತಪ್ಪು ಅಂತ ನಂಗೆ ಅನಿಸ್ಲೇ ಇಲ್ಲ ರೀ. ಆದ್ರೆ ನಮ್ ಸ್ವಾತಿ ನಿಮ್ ಮುದ್ದಿನ ಮಗಳು, ಅವಳು ನಮ್ಮ ಮನೆಗೆ ಹೆಣ್ಮಗಳಲ್ಲ, ನನ್ ಮಗ ಅಂತಿದ್ರಲ್ಲ, ಅವಳೆಂತ ದೊಡ್ಡ ಕೆಲಸ ಮಾಡಿದಾಳೆ ಅಂತ ಗೊತ್ತಾ ರೀ ನಿಮ್ಗೆ? ಇನ್ಯಾವತ್ತೂ ನಮ್ಗೆ ನಮ್ಮ ಮನೆ ಸಿಗದೆ ಇರೋ ರೀತಿ ಮಾಡ್ಬಿಟ್ಟಿದ್ದಾಳೆ. ನೀವು ಕನಸ್ಕೊಂಡ್ ಕಟ್ಟಿದ್ದ ಆ ದೇವಸ್ಥಾನ ಎಲ್ಲಾನು ಆ ಹಾಳಾದ ಪಶುಪತಿ ಕೈಗೆ ಕೊಟ್ಬಿಟ್ಟಿದ್ದಾಳೆ. ಇವತ್ತೆಲ್ಲ ಅವನ್ ಪಾಲಾಗೋಯ್ತು ನಮ್ಮ ಆಸೆ ಕನ್ಸುಗಳು ಅಂತ ಹೇಳಿ ಅಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ನಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ನಂಗೆ ಬದುಕಕ್ ಇಷ್ಟ ಇಲ್ಲ, ನಾನು ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ, ಕರ್ಕೊಂಬಿಡ್ರಿ ಅಂತ ಅಳ್ತಾ ಇರ್ತಾರೆ. ಇನ್ನು ಈ ಕಡೆ ಗೀತಾನ ಹತ್ರ ಪ್ರೀತಿ ಬಂದು ಹಾಸಿಗೆ ಹಾಸ್ಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಗೀತಾ, ಪ್ರೀತಿ ಪುಟ್ಟ ನಂಗೆ ತುಂಬಾ ಕೆಲಸ ಇದೆ, ಅಮ್ಮನ ಹತ್ರ ಕೇಳು, ಅವ್ರು ಮಾಡ್ಕೊಡ್ತಾರೆ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿರ್ತಾರೆ. ಪ್ರೀತಿ, ನಿನ್ ಜೊತೆನೆ ಅಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ, ಅಮ್ಮನ ಎಲ್ಲಾ ಕಡೆ ನೋಡ್ದೆ, ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಆಗ ಗೀತಾ, ಎಲ್ಲಿ ಹೋಗಿರ್ತಾರೆ? ಇಲ್ಲೇ ಎಲ್ಲೋ ಆಚೆ ಕೂತ್ಕೊಂಡಿರ್ತಾರೆ, ಹೋಗಿ ನೋಡ್ಕೊಂಬ ಅಂತ ಹೇಳ್ತಾರೆ. ಪ್ರೀತಿ, ನಂಗೆ ಆಚೆ ಕತ್ಲು, ಭಯ ಆಗುತ್ತೆ ಅಕ್ಕ, ನೀನೇ ನೋಡ್ಕೊಂಬರ್ತೀಯಾ ಅಂತ ಕೇಳ್ತಾಳೆ. ಆಗ ಗೀತಾ, ಸರಿ ಪುಟ್ಟ, ನಾನು ಹೋಗಿ ಅಮ್ಮನ ಕರ್ಕೊಂಬರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳಿ ಅಮ್ಮ ಅಂತ ಕೂಗ್ತಾ ಹುಡುಕ್ತಾ ಹೋಗ್ತಾಳೆ. ಹಾಗೆ ಹೊರಗಡೆ ಎಲ್ಲ ಅಮ್ಮ ಅಮ್ಮ ಅಂತ ಕೂಗ್ತಾಳೆ, ಅಲ್ಲಿ ಕಾಣಿಸ್ತಾ ಇರಲ್ಲ. ಆಗ ಪ್ರೀತಿ ಹತ್ರ ಬಂದು, ನೀನ್ ಹೇಳ್ತಿರೋದು ನಿಜ ಕಣೆ, ಇರು ಅಜ್ಜಿಗೆ ಮೇಘಗೆ ಗೊತ್ತಾ ಅಂತ ಕರಿತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಕರೀತಾಳೆ. ಆಗ ಅವ್ರೆಲ್ರು ಬಂದ ತಕ್ಷಣ, ಎಲ್ಲ ಅಮ್ಮ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಅವ್ರ ಅಜ್ಜಿ, ಇಷ್ಟೊತ್ತಲ್ಲಿ ಎಲ್ಲೇ ಹೋಗ್ತಾಳೆ, ಇತ್ಲ ಕಡೆ ಹೋಗಿರ್ಬೇಕು, ಒಂಚೂರು ನೋಡು ಅಂತ ಹೇಳ್ತಾರೆ. ಗೀತಾ, ಇಲ್ಲ ಅಜ್ಜಿ, ನಾ ಎಲ್ಲ ಕಡೆ ನೋಡ್ದೆ, ಅಮ್ಮ ಕಾಣಿಸ್ತಾ ಇಲ್ಲ. ಮೇಘ, ನೀನೇನಾದ್ರೂ ನೋಡಿದೇನೆ ಅಂತ ಕೇಳ್ತಾಳೆ. ಆಗ ಮೇಘ, ಇಲ್ಲ ಗೀತಕ್ಕ, ನಾನು ಊಟ ಮಾಡ್ಬೇಕಾದ್ರೆ ನೋಡ್ದೆ, ತುಂಬಾ ಡಲ್ಲಾಗಿ ಕೂತ್ಕೊಂಡಿದ್ರು, ಏನಾಯ್ತು ಅಂತ ಕೇಳ್ದೆ, ಸುಮ್ನೆ ಆದ್ರು ಅಂತ ಹೇಳ್ತಾಳೆ. ಆಗ ಗೀತಾ ಗಾಬರಿಯಾಗಿ ಕುಮಾರನ್ನು ಕರೀತಾಳೆ. ಆಗ ಕುಮಾರ, ಏನಾಯ್ತು ಅಂತ ಕೇಳ್ತಾನೆ. ಮಾವ, ನೀವು ಅಮ್ಮನ್ನೆಲ್ಲಾದ್ರೂ ನೋಡಿದ್ರಾ ಅಂತ ಕೇಳ್ತಾಳೆ. ಆಗ ಕುಮಾರ, ನಾನು ಎಲ್ಲೂ ನೋಡಿಲ್ಲ, ಹೊರಗಡೆ ಹೋಗ್ಬೇಕು ಅಂದಿದ್ರೆ ನಾನೇ ಎಲ್ಲ ಕರ್ಕೊಂಡು ಹೋಗ್ತಿದ್ನಲ್ಲ ಅವ್ರನ್ನ, ನನಗೇನು ಹೇಳಲಿಲ್ಲ ಅಂತ ಹೇಳ್ತಾನೆ. ಆಗ ಸರೋಜ ಅವರು, ಗೀತಾ ಮನೇಲಿ ಸರಿಯಾಗಿ ನೋಡಿದ್ಯಾ? ಹೊರಗಡೆ ಒಂದ್ ಸ್ವಲ್ಪ ಹೋಗಿ ನೋಡು ಕುಮಾರ ಅಂತ ಹೇಳ್ತಾರೆ. ಆಗ ಗೀತಾ, ಇಲ್ಲ ಅತ್ತೆ, ನಾನು ಎಲ್ಲಾ ಕಡೆ ನೋಡ್ದೆ, ಅವ್ರೆಲ್ಲೂ ಕಾಣಿಸ್ತಾ ಇಲ್ಲ ಮಾವ, ಅವ್ರು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋರಲ್ಲ, ಇವಾಗ ಏನ್ ಮಾಡೋದು ಅಂತಿರ್ತಾರೆ. ಆಗ ಚೈತ್ರ ನಿದ್ದೆಗನಲ್ಲಿ, ಅಯ್ಯೋ ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಅವ್ರೇನ್ ಚಿಕ್ಕ ಮಗುನ, ಇಲ್ಲೇ ಎಲ್ಲೋ ಹೋಗಿರ್ತಾರೆ, ವಾಪಸ್ ಬರ್ತಾರೆ, ಹೋಗ್ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಅವ್ರಮ್ಮ, ಚೈತ್ರ, ಈ ಹೊತ್ತಲ್ಲಿ ಪದ್ಮ ಹೇಳ್ದೆ ಕೇಳ್ದೆ ಎಲ್ಲೇ ಹೋಗ್ತಾಳೆ, ನಿಂಗೆ ಯಾರ ಮೇಲೇನು ಅಕ್ರೆ ಇಲ್ಲ ಅಂತ ಗೊತ್ತು, ಹೋಗು ಸುಮ್ನೆ ಮಲ್ಕೋ ಅಂತ ಹೇಳ್ತಾರೆ. ಆಗ ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಹೊಸ ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ ಅಮ್ಮ ಅಂತ ಹೇಳ್ತಾಳೆ ಚೈತ್ರ. ಅವ್ರ ಅಜ್ಜಿ, ನಮ್ ಪದ್ಮನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಾ, ಕುಮಾರ, ಪದ್ಮಂಗ್ ಒಂದ್ಸಲ ಫೋನ್ ಆದ್ರೂ ಮಾಡು ಅಂತ ಹೇಳ್ತಾರೆ. ಆಗ ಕುಮಾರ ಅವ್ರ ಫೋನ್ಗೆ ಕಾಲ್ ಮಾಡ್ತಾನೆ, ಫೋನ್ ಕೂಡ ಮನೆಯಲ್ಲೇ ಇರುತ್ತೆ. ಆಗ ಸರೋಜ ಅವರು, ಅಯ್ಯೋ ದೇವ್ರೆ, ಎಲ್ರು ಒಂದ್ ಕೆಲಸ ಮಾಡೋಣ, ಎಲ್ರು ಮನೆ ಪೂರ್ತಿ ಹುಡ್ಕೋಣ, ನೀನು ಗೀತಾ ಕುಮಾರ ಇಬ್ರು ಹೊರಗಡೆ ಚೆನ್ನಾಗಿ ಹುಡುಕಿ ಅಂತ ಹೇಳ್ತಾರೆ. ಈ ಕಡೆ ಪದ್ಮ ಅವರು ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ನದಿ ಹತ್ರ ಬರ್ತಾರೆ. ಆಗ ನೀರೊಳಗೆ ಬೀಳೋಕೆ ಅಂತ ಬಗ್ತಾರೆ. ಆಗ ಯಾರೋ ಬಂದು ಕೈ ಹಿಡ್ದಂಗ್ ಆಗುತ್ತೆ. ಆಗ ಪದ್ಮ ಅವರು ಗಾಬರಿಯಾಗಿ ಹಿಂದೆ ತಿರುಗಿ ನೋಡ್ತಾರೆ, ಅದು ವಂಶಿ ಆಗಿರ್ತಾರೆ. ಆಗ ವಂಶಿ, ಇಂಥ ನಿರ್ಧಾರ ತಗೋಕೆ ನಿಮ್ಗೆ ಹೇಗ್ ಮನ್ಸು ಬಂತು, ನೀವು ಮಾಡ್ತಾ ಇರೋದು ತಪ್ಪಲ್ವಾ ಅಂತಾನೆ. ಆಗ ಪದ್ಮ ಅವರು, ಇಲ್ಲ, ನಾನು ಮಾಡ್ತಿರೋದು ತಪ್ಪಲ್ಲ, ಕಷ್ಟಗಳನ್ನ ಸಹಿಸಿ ನನಗೂ ಸಾಕಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದಕ್ಕೆ ಒಂದು ಮಿತಿ ಇರುತ್ತೆ, ಆದ್ರೆ ನನ್ನ ಜೀವನದಲ್ಲಿ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ನನ್ನ ಗಂಡನೂ ನನ್ನ ಜೊತೆಗಿಲ್ಲ, ಇನ್ನು ಆಗಲ್ಲ, ನನ್ನ ಕೈಲಿ ಇದನ್ನೆಲ್ಲ ಸಹಿಸ್ಕೊಂಡು ಬದುಕಕ್ ಆಗಲ್ಲ, ಅದಕ್ಕೋ ಶಕ್ತಿನೂ ನನಗಿಲ್ಲ, ಬಿಟ್ಬಿಡಿ, ನನ್ನ ಬಿಟ್ಬಿಡಿ ಅಂತ ಹೇಳಿ ಅಳ್ತಾ ಇರ್ತಾರೆ. ಆಗ ವಂಶಿ, ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ, ಆದ್ರೆ ನಿಮ್ಮನ್ನೇ ನಂಬಿ ಬದುಕ್ತಾ ಇರೋ ನಿಮ್ ಮಕ್ಕಳ ಗತಿ ಏನು? ನೀವಿಲ್ದೆ ಅವ್ರು ಬದುಕೋಕ್ ಸಾಧ್ಯನಾ? ಮುಂದೆ ಅವ್ರ ಗತಿ ಏನು ಅಂತ ಕೇಳ್ತಾನೆ. ಆಗ ಪದ್ಮ ಅವರು, ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಕಷ್ಟಗಳಿಗೆ ನಮ್ಮ ಬದುಕಲ್ಲಿ ಕೊನೆನೇ ಇಲ್ಲ, ಮುಗಿತಾ ಇದ್ದಾಗೆ ಇನ್ನೊಂದು ಚೆಲುವಾಗುತ್ತೆ, ಇನ್ನೊಂದು ಮುಗಿತಾ ಇದ್ದಾಗೆ ಇನ್ನೊಂದು ಪ್ರಾರಂಭ ಆಗುತ್ತೆ, ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನ್ನ ಕೈಲಿಲ್ಲ. ನಮ್ಮ ಯಜಮಾನ್ರು ಇದ್ದಿದ್ರೆ ಹೇಗಾದ್ರೂ ಬದುಕ್ತಾ ಇದ್ದೆ, ಅವ್ರಿಲ್ಲ ಅಂದ್ರೆ ನಂಗೆ ಬದುಕೋಕ್ ಆಗ್ತಾ ಇಲ್ಲ, ಈ ಕಷ್ಟನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಈ ನಿರ್ಧಾರ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ವಂಶಿ, ನೀವು ಯೋಚನೆ ಮಾಡ್ತಾ ಇರೋ ರೀತಿನೇ ತಪ್ಪಾಗಿದೆಯಲ್ಲ, ನಿಮ್ ಮಕ್ಕಳಿಗೆ ತಂದೆ ಇಲ್ಲ, ಈಗ ನೀವು ಹೋಗ್ಬಿಟ್ರೆ ಅವರು ಅನಾಥರಾಗಿ ಹೋಗ್ತಾರೆ, ಈ ಶಾಕ್ ಇಂದ ಅವ್ರಿಗೆ ಆಚೆ ಬರೋದಕ್ಕೆ ಆಗೋದಿಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಬನ್ನಿ ಇವಾಗ ಅಂತಾನೆ. ಪದ್ಮ ಅವರು, ಇಲ್ಲ, ನನ್ನ ಕ್ಷಮಿಸ್ಬಿಡಿ, ನನಗ್ ಬದುಕೋ ಆಸೆ ಖಂಡಿತ ಇಲ್ಲ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಿಮ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡಿ ಅಂತಾರೆ. ಆಗ ವಂಶಿ,
ತಂದೆ ತಾಯಿ ಇಲ್ಲ ಅನ್ನೋ ನೋವು ಹೇಗಿರುತ್ತೆ ಅಂತ ನನ್ನನ್ನ ಕೇಳಿ. ಆ ಸಂಕಟದಿಂದ ನಿಮ್ಮ ಮಕ್ಕಳು ಆಚೆ ಬರೋಕ್ ಸಾಧ್ಯನಾ? ಊಟ ಸೇರಲ್ಲ, ರಾತ್ರಿ ನಿದ್ದೆ ಬರಲ್ಲ. ನಾನು ಅನುಭವಿಸಿದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವಿರೋದೇ ನಿಮ್ಮ ಮಕ್ಳಿಗೆ ಶಕ್ತಿ. ಹಾಗಾಗಿ ಎಂತ ಕಷ್ಟನೇ ಬಂದ್ರು ಆರಾಮಾಗಿ ಎದುರಿಸ್ತಾ ಇದ್ದಾರೆ. ಇಲ್ಲ ಅಂದ್ಮೇಲೆ ಅವ್ರಿಗೆ ಆ ಶಕ್ತಿ ಇರುತ್ತಾ ಹೇಳಿ? ಸಮಾಜ ನಿಮ್ಮ ಮಕ್ಕಳನ್ನ ಹೇಗ್ ನೋಡುತ್ತೆ ಅಂತ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ತರ ತಪ್ಪು ನಿರ್ಧಾರನ ತಗೊಳಕ್ ಹೋಗ್ಬೇಡಿ. ನಿಮ್ ಮಕ್ಕಳು ಇನ್ನು ಸಂಸಾರನ ಕಟ್ಕೋಬೇಕು. ನಾಳೆ ದಿನ ಅವ್ರಿಗೆ ಮಕ್ಕಳಾಗ್ಬೇಕು. ಆ ಮಕ್ಕಳನ್ನ ನೀವ್ ಎತ್ತಾಡಿಸ್ಬೇಕು. ನಿಮ್ ಸಂಸ್ಕಾರನ ನೀವ್ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ನೀವ್ ಇರ್ಲೇಬೇಕು. ಸ್ವಾತಿ ನೋಡಿದ್ರೆ ಯಾವಾಗ್ಲೂ ಅಮ್ಮ ಅಮ್ಮ ಅಂತಿರ್ತಾಳೆ. ನೀವಿಲ್ಲ ಅಂತ ಗೊತ್ತಾದ್ರೆ ಅವಳು ಬದುಕು ಉಳಿತಾಳಾ? ಇನ್ನು ಮೇಘ ಇನ್ನೂ ಓದ್ತಾ ಇದ್ದಾಳೆ. ಮುಂದೆ ಹುಡುಗನ್ ನೋಡ್ಬೇಕು, ಮದ್ವೆ ಮಾಡಿಸ್ಬೇಕು, ಎಷ್ಟೊಂದ್ ಜವಾಬ್ದಾರಿಗಳಿವೆ. ಆ ಜವಾಬ್ದಾರಿನೆಲ್ಲ ಯಾರು ತಗೋತಾರೆ? ಪ್ರೀತಿ ಅಂತೂ ತುಂಬಾನೇ ಚಿಕ್ಕವಳು. ಅವಳಿಗೆ ಫ್ಯೂಚರ್ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ಮಕ್ಕಳು ಈಗಾಗ್ಲೇ ಅಪ್ಪನ್ನ ಕಳ್ಕೊಂಡಿದ್ದಾರೆ. ನೀವು ಈ ತರ ನಿರ್ಧಾರನ ತಗೊಂಡು ಅವ್ರ ಫ್ಯೂಚರ್ನ ಬ್ಲಾಂಕ್ ಮಾಡಕ್ ತಗೊಳಕ್ ಹೋಗ್ಬೇಡಿ. ನಾನು ಚಿಕ್ಕವನಿರ್ಬೇಕಾದ್ರೆ ಅಮ್ಮನ್ನ ತಪ್ಕೊಂಡ್ ಮಲ್ಕೋತಾ ಇದ್ದೆ. ದಿನ ಇಡೀ ಅಪ್ಪನ ಜೊತೆ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದೆ. ಸುಸ್ತಾಗೋವರೆಗೂ. ಆ ನೆನಪಿಂದ ಇವಾಗ್ಲೂ ನಂಗೆ ಆಚೆ ಬರೋಕ್ ಆಗ್ತಾ ಇಲ್ಲ. ಅವತ್ ಕಳ್ದೋಗಿರೋ ಖುಷಿ ಇವತ್ತಿಗೂ ನನ್ನ ಜೀವನದಲ್ಲಿ ಬಂದೇ ಇಲ್ಲ. ಎಷ್ಟೇ ಮರಿಬೇಕು ಅನ್ಕೊಂಡ್ರು ಮರೆಯೋಕ್ ಆಗ್ತಾ ಇಲ್ಲ. ನಂಗೆ ಬೇಜಾನ್ ಆಸ್ತಿ ಇದೆ, ನೋಡ್ಕೊಳಕ್ ಅಜ್ಜಿ ತಾತನೂ ಇದಾರೆ. ಆದ್ರೆ ನನ್ ಮನ್ಸಲ್ಲಿ ಒಂದ್ ಜಾಗ ಇವಾಗ್ಲೂ ಖಾಲಿಯಾಗಿದೆ. ಆ ಜಾಗನ ತುಂಬೋದಕ್ಕೆ ಯಾರ ಕೈಲಿಂದಾನೂ ಸಾಧ್ಯ ಇಲ್ಲ. ನಿಮ್ ಮಕ್ಳು ಕೂಡ ನನ್ ತರ ಆಗ್ಬೇಕಾ? ನೀವು ಜೊತೆಗಿದ್ರೆ ನಿಮ್ ಮಕ್ಳು ಏನ್ ಬೇಕಾದ್ರೂ ಸಾಧಿಸ್ತಾರೆ. ಆ ಶಕ್ತಿನ ಅವರಿಂದ ನೀವು ಕಿತ್ಕೊಂಡು ನೀವು ಸ್ವಾರ್ಥಿ ಆಗ್ಬೇಡಿ. ಪ್ಲೀಸ್ ನನ್ ಮಾತ್ ಕೇಳಿ ಅಂತ ಹೇಳ್ತಾ ಇರ್ತಾನೆ. ಆಗ ಪದ್ಮ ಜೋರಾಗಿ ಅಳ್ತಾ ಇರ್ತಾರೆ. ಆಗ ವಂಶಿ ಅವ್ರನ್ನ ಸಮಾಧಾನ ಮಾಡಿ ಬನ್ನಿ ಹೋಗೋಣ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡ್ ಬರ್ತಾನೆ. ಇನ್ನು ಈ ಕಡೆ ಸ್ವಾತಿ ರೆಸಾರ್ಟ್ ಹೊರಗಡೆ ಕೂತ್ಕೊಂಡು ಪಶುಪತಿ ಮಾಡಿದ ಮೋಸಗಳನ್ನೆಲ್ಲ ನೆನಪಾಕೊಂಡು ಅದೇ ಗುಂಗಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ನಿತಿನ್ ಕೂಡ ಬರ್ತಾನೆ. ಆಗ ನಿತಿನ್, ಸ್ವಾತಿ ಅವರೇ ಆಕ್ಚುಲಿ ಅದು ಅಂತಿರ್ತಾನೆ. ಆಗ ಸ್ವಾತಿ, ನಿತಿನ್ ಅವರೇ ಪ್ಲೀಸ್ ನೀವು ನನ್ ಸಮಾಧಾನ ಮಾಡೋದಕ್ಕೆ ಬರ್ಬೇಡಿ, ಕೇಳೋ ಮನ್ಸಿಲ್ಲ ಅಂತಾಳೆ. ಆಗ ನಿತಿನ್, ಸರಿ ನಾನೇನು ಹೇಳೋದಿಲ್ಲ, ಆದ್ರೆ ಮುಂದೆ ಏನ್ ಮಾಡೋದಕ್ ಹೊರಟಿದೀರಾ ಅಂತ ಅದನ್ನಾದ್ರೂ ಹೇಳಿ ಅಂತಾನೆ. ಈಗ ಸ್ವಾತಿ, ಏನ್ ಮಾಡ್ಬೇಕು ನಂಗೂ ಗೊತ್ತಿಲ್ಲ, ಆದ್ರೆ ಸೋಲ್ ಒಪ್ಕೊಳಕ್ಕೆ ಮನ್ಸಿಲ್ಲ. ಮನೆಯವ್ರ ನಂಬಿಕೆ ಕಳ್ಕೊಂಡಿರೋ ನಾನು ವಾಪಸ್ ನಂಬಿಕೆ ಗಳಿಸ್ಬೇಕು. ಅವ್ರನ್ನಿಂದ ದೂರ ಆಗಿ ನಾನು ಬದುಕೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆಗ ನಿತಿನ್, ನನ್ ಕೈಲಾದ ಸಪೋರ್ಟ್ ನಾನು ಮಾಡೇ ಮಾಡ್ತೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಆಗ ಸ್ವಾತಿ, ಆ ಪಶುಪತಿ ಅಧಿಕಾರ ಬಿಟ್ಕೊಟ್ಮೇಲೆ ನಮ್ಮ ಮನೆಕ್ಕಿನ ವಾಪಸ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ, ಅವ್ನ್ ಮತ್ತೆ ನಮ್ಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳ್ತಾಳೆ. ಆಗ ನಿತಿನ್, ಅಮ್ಮನ್ ಕಡೆಯಿಂದ ನಾನ್ ಪಶುಪತಿ ಹತ್ರ ಮಾತಾಡಿಸ್ದೆ, ಅವ್ರ ಮಾತಾದ್ರೂ ಕೇಳೇ ಕೇಳ್ತಾನೆ ಅಂತ ಒಂದ್ ನಂಬಿಕೆ ಇತ್ತು. ಆದ್ರೆ ಆ ಪಶುಪತಿಗೆ ಎಲ್ರು ಒಂದೇ ಅನ್ನೋದು ಇವತ್ ಗೊತ್ತಾಯ್ತು ನಂಗೆ ಅಂತ ಹೇಳ್ತಾನೆ. ಆಗ ಸ್ವಾತಿ, ಹೋಗ್ಲಿ ಬಿಡಿ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿ ಏನ್ ಪ್ರಯೋಜನ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ನಿತಿನ್, ಸ್ವಾತಿ ಅವ್ರೆ ಒಂದ್ ನಿಮಿಷ, ನನ್ನ ಹತ್ರ ಒಂದ್ ಐಡಿಯಾ ಇದೆ, ಕೇಳ್ಕೊಂಡ್ ಹೋಗಿ ಅಂತಾನೆ. ಸ್ವಾತಿ, ಪ್ಲೀಸ್ ನಿತಿನ್ ಅವ್ರೆ, ನಂಗೆ ಯಾರ್ ಮಾತು ಕೇಳೋ ಪೇಷನ್ಸ್ ಇಲ್ಲ ಅಂತ ಹೇಳ್ತಾಳೆ. ಆಗ ನಿತಿನ್, ನೋಡಿ ಏನ್ ವಿಷಯ ಅಂತ ಹೇಳ್ತೀನಿ, ಆದ್ಮೇಲೆ ನಿಮ್ ಇಷ್ಟ ಅಂತಾನೆ. ನಾನು ಪಶುಪತಿದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿಸ್ಬೇಕು ಅನ್ಕೊಂಡಿದೀನಿ. ಅದ್ರಿಂದ ನಿಮ್ ತಂದೆ ಪಶುಪತಿಗೆ ಎಷ್ಟು ಹಣ ಕಳ್ಸಿದ್ರು, ಅದ್ರಿಂದ ಅವನು ಸ್ವಂತಕ್ಕೆ ಎಷ್ಟು ಬಳಸ್ಕೋತಿದ್ದ, ನಿಮ್ ಮನೆಯವ್ರಿಗೆ ಎಷ್ಟು ಕೊಡ್ತಿದ್ದ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಸ್ವಾತಿ, ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಪಶುಪತಿ ಇದನ್ನೆಲ್ಲ ಮಾಡೋಕ್ ಬಿಡ್ತಾನ? ನಂಗೆ ಯಾಕೋ ಇದು ಆಗೋ ಮಾತಲ್ಲ ಅನಿಸ್ತಾ ಇದೆ ಅಂತಾಳೆ. ಆಗ ನಿತಿನ್, ನಂಗೆ ಗೊತ್ತು ಇದು ಕಷ್ಟ ಅಂತ, ಆದ್ರೆ ಪ್ರಯತ್ನ ಪಟ್ರೆ ಎಲ್ಲಾನು ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸ್ವಾತಿ, ಅದೇನೋ ನಿಜಾನ, ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ನು ತಪ್ಪು ಮಾಡಿದಾನಂತ ನಮ್ಗೆ ಪ್ರೂಫ್ ಕೂಡ ಸಿಗುತ್ತೆ. ಆದ್ರೆ ಇದನ್ನೆಲ್ಲ ಹೇಗ್ ಮಾಡ್ಬೋದು ಅಂತ ಯೋಚನೆ ಮಾಡಿದೀರಾ ಅಂತ ಕೇಳ್ತಾಳೆ. ಆಗ ನಿತಿನ್, ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತಾನೆ. ಸ್ವಾತಿ, ಏನ್ ಮಾಡೋದಾದ್ರೂ ಹುಷಾರಾಗಿ ಮಾಡಿ ಅಂತ ಹೇಳಿ ಹೊರಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.